ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಚಂದು. ನಾನು ಮತ್ತು ಫ್ರೆಂಡ್ಸ್ ಎಲ್ಲ ಟ್ರಿಪ್ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ಮಧುಗಿರಿ ದಂಡಿನ ಮಾರಮ್ಮ ದೇವಸ್ಥಾನದ ಹತ್ರ ಪೂಜೆ ಮಾಡ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಹೂವು ಹಾರ ಹಾಕ್ತಾ ಇದ್ದಾರೆ. ನಾವು ಹೋದಾಗ ದೇವಸ್ಥಾನ ಬಾಗಿಲು ತೆಗ್ದಿರಲಿಲ್ಲ, ಅದಕ್ಕೆ ನಾವೇ ಪೂಜೆ ಮಾಡ್ಕೋತಾ ಇದ್ದೀವಿ. ವಿನುತಾ ಪೂಜೆ ಮಾಡ್ತಾ ಇದ್ದಾಳೆ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೊಂದು ನಮಸ್ಕಾರ ಹೊಡೆದು ಹೊರಡ್ತಾ ಇದ್ದೀವಿ. ಟಿಟಿಗೆ ಡೀಸೆಲ್ ಹಾಕಿಸ್ಕೊಂಡು ಹಾಗೆ ಎಲ್ಲರೂ ಹತ್ತುತ್ತಾ ಇದ್ದಾರೆ ಗಾಡಿನ. ಎಲ್ಲ ಹತ್ಕೊಂಡು ಡೈರೆಕ್ಟಾಗಿ ಹೊರಟಿದ್ದೆ ಮುಳ್ಳಯ್ಯನಗಿರಿ ಪೀಕ್. ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡೋದು ಅಲ್ಲಿ ಗೇಟ್ನ. 6 ಗಂಟೆಗೆ ಬಂದು ಇಲ್ಲಿ ನಿಂತಿದ್ದೀವಿ. ನೋಡಿ ವ್ಯೂ ಹೆಂಗಿದೆ ಅಂತ. ಸಖತ್ತಾಗಿದೆ ವ್ಯೂ ಮಾತ್ರ. ಇಲ್ಲಿಂದ ಮುಂದೆ ಗಾಡಿಗಳು ಯಾವುವು ಬಿಡೋದಿಲ್ಲ, ನಾವೇ ಹೋಗಬೇಕು. ಇಲ್ಲ ಅಲ್ಲೇ ಸಪ್ರೇಟಾಗಿ ಅವರೇ ಮಾಡಿರ್ತಾರೆ, ಆ ಗಾಡೀಲಿ ಮಾತ್ರ ಹೋಗಬೇಕು. ನಾವು ಹಂಗೆ ವ್ಯೂನು ಎಂಜಾಯ್ ಮಾಡ್ದಂಗೆ ಆಗುತ್ತೆ ಅಂತ ನಡ್ಕೊಂಡೇ ಹೋದ್ವಿ ಮೇಲೆಗನ. ಇಲ್ಲಿಂದ ಮುಂದೆ ಎಲ್ಲ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಮೆಟ್ಲಿದೆ. ಮುಂದೆ ಹೋಗ್ತಾ ಹೋಗ್ತಾ ಸಖತ್ತಾಗಿರೋ ವ್ಯೂ ಸಿಗುತ್ತೆ ನೋಡಿ. ಇದೇ ಟಾಪು. ನಾವು ಹೋಗಿದ್ದು August 15th ಆಗಿರೋದ್ರಿಂದ ನಾವು ಅಲ್ಲೇ ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ವಿ. ಎಲ್ಲ ಎಂಜಾಯ್ ಮಾಡ್ಕೊಂಡು ಫ್ಲಾಗ್ ಹಾಸ್ಟಿಂಗ್ ಮಾಡ್ಕೊಂಡು ಎಲ್ಲರೂ ಗ್ರೂಪ್ ಫೋಟೋ ತಗೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ವಾಪಸ್ ಇಳಿದ್ವಿ. ಎಲ್ಲ ಎಪ್ಗಟ್ತಾರೆ, ಅಷ್ಟು ಮಂಜಿದೆ. ಸಖತ್ತಾಗಿತ್ತು. ಅಂದರೆ ಎಲ್ಲ ಮಂಜಲ್ಲಿ ಮೋಡದಲ್ಲೇ ಇರೋಂಗಿತ್ತು. ಇಲ್ಲೊಂದು ಗ್ರೂಪ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ನಾವು ಹಂಗೆ ಜೊತೆ ಸ್ಟೆಪ್ ಹಾಕ್ಕೊಂಡು ಮುಂದೆ ಸಾಗಿದ್ವಿ. ಹಾಗೆ ಮುಂದೆ ಹೋಗ್ತಾ ಎಲ್ಲರೂ ರೀಲ್ಸ್ ಮಾಡೋಣ ಅಂದರು. ರೀಲ್ಸ್ ಮಾಡ್ತಾಯಿದ್ದೀವಿ. ನಮ್ಮ ಹುಡುಗರೆಲ್ಲ ಬ್ಯುಸಿ ಆದ್ರಪ್ಪ, ನನ್ನ ಲೈಫೇ ಟ್ರ್ಯಾಕಿಗೆ ಬರಲಿಲ್ಲ. ರೀಲ್ಸ್ ಮಾಡ್ಕೋತಾ ಹಂಗೆ ಟಿ ಟಿ ಹೋಗ್ತಾ ಇದ್ವಿ. ಟಿ ಟಿ ಹತ್ರ ಹೋಗಿ ಎಲ್ಲರೂ ಹೊರಟ್ವಿ ಮಾಣಿಕ್ಯಧಾರ ಫಾಲ್ಸ್ ನೋಡೋಣ ಅಂತ. ಹೋಗೋ ದಾರಿಲಿ ಮಾತ್ರ ಸಖತ್ತಾಗಿರೋ ವ್ಯೂ ಸಿಗುತ್ತೆ. ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೋತಾ ಹಂಗೆ ಮುಂದೆ ಹೋದ್ವಿ. ಹಾಗೆ ಬಂದು ಮಾಣಿಕ್ಯಧಾರ ಫಾಲ್ಸ್ ಹೋಗೋ ಹತ್ರ ರೀಚ್ ಆದ್ವಿ. ಇಲ್ಲಿಂದ ಮುಂದೆ ಗಾಡಿ ಹೋಗಲ್ಲ, ಅದಕ್ಕೆ ಜೀಪಲ್ಲಿ ಹೋಗಬೇಕು. ಪರ್ ಹೆಡ್ 200 ತೊಗೋತಾರೆ. 200ಗೆ ಏನು ವರ್ತ್ ಅಲ್ಲ ಅನಿಸುತ್ತೆ ನನ್ನ ಪ್ರಕಾರ ಈ ಪ್ಲೇಸು. ನಮ್ಮೂರಲ್ಲಿ ಬೋರಲ್ಲಿ ಬೀಳೋ ಥರ ನೀರು ಬೀಳ್ತಾ ಇದೆ ಇಲ್ಲಿ. ಹಾಗೆ ನೋಡ್ಕೊಂಡು ಮುಂದೆ ಹೋದ್ವಿ. ಹೋಗ್ತಾ ದಾರಿಲೇನೆ ಇನ್ನೂ ಸಖತ್ತಾಗಿರೋ ವ್ಯೂ ಸಿಗುತ್ತೆ. ಹೋಗ್ತಾ ಅದನ್ನೇ ನೋಡ್ಕೊಂಡು ಹೋದ್ವಿ. ಫಾಲ್ಸ್ ನೋಡ್ಕೊಂಡವ್ರೆ ಎಲ್ಲ ಘಾಟ್ ಸೆಕ್ಷನ್ನಲ್ಲಿ ಹೋಗ್ತಾ ಹಂಗೆ ಹೊರಟಿದ್ದೆ ಕಲ್ಲತ್ಗಿರಿ ಫಾಲ್ಸ್ಗೆ. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಕಲ್ಲತ್ಗಿರಿ ಹತ್ರ ಬಂದು ಒಂದೆರಡು ಫೋಟೋಗಳು ತಗೊಂಡು ಹಂಗೆ ಫಾಲ್ಸಲ್ಲೆಲ್ಲ ಆಟ ಆಡ್ಕೊಂಡು ಹೊರಟ್ವಿ ಇಲ್ಲಿಂದ. ಕಲ್ಲತ್ಗಿರಿಯಿಂದ ಹೊರಟಿದ್ದೆ ಡೈರೆಕ್ಟ್ ಸಿಗಂದೂರು ಸೇತುವೆ. ನೈಟ್ ನಾವು ನೋಡೋಕ್ಕಾಗಲಿಲ್ಲ ಬ್ರಿಡ್ಜು. ಹಾಗೆ ಹೋಗ್ತಾ ವಿಡಿಯೋ ಮಾಡ್ಕೊಂಡಿದ್ದೇನೆ ಅಷ್ಟೇ. ಬೆಳಿಗ್ಗೆ ಎದ್ದು ಎಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ದೇವ್ರ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಜೊತೆ ಒಂದು ಫೋಟೋ ತಗೊಂಡು ಅಲ್ಲಿಂದನೂ ಹೊರಟ್ವಿ. ಬ್ರಿಡ್ಜ್ ಹತ್ರ ಫೋಟೋ ತಗೊಂಡು ಹಂಗೆ ಜೋಗ್ ಫಾಲ್ಸ್ ಕಡೆ ಹೊರಟ್ವಿ. ಜೋಗ್ ಫಾಲ್ಸ್ ಹತ್ರ ಅಂತೂ ಸಖತ್ತು ಜನ ಬಂದಿದ್ದರು, ಅದರಲ್ಲೂ ರಶ್ ಇತ್ತು. ಹಂಗೂ ಹೋಗಿ ಒಂದೆರಡು ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡ್ವಿ. ವ್ಯೂ ಮಾತ್ರ ಚೆನ್ನಾಗಿತ್ತು. ಫಾಲ್ಸು ಸಖತ್ತಾಗಿತ್ತು. ನಾನು ಆಲ್ರೆಡಿ ಒಂದು ಟೈಮ್ ಇದನ್ನು ನೋಡಿದ್ದೆ. ಮೊದಲಿಗಿನ್ನ ಜಾಸ್ತಿ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದಾರೆ ಸುತ್ತಮುತ್ತ. ಎಲ್ಲರೂ ರೀಲ್ಸ್ ಮಾಡೋಣ ಅಂದರು. ನಾವು ಹೋಗಂಗೆ ರೀಲ್ಸಿಗೆ ಒಂದು ಪೋಸ್ ಕೊಟ್ಟು ಬಂದ್ವಿ. ಹಾಗೆ ವಿಡಿಯೋಗೆ ಪೋಸ್ ಕೊಟ್ಟು ಹೋಗಿದ್ದೆ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ನೋಡ್ಕೊಂಡು ಬರ್ತಾ ಹಂಗೆ ಒಂದು ಸೋಡಾ ಕುಡಿದು ಮುಂದೆ ಹೊರಟ್ವಿ. ಹೋಗ್ತಾ ಹಂಗೆ ದಾರಿಯಲ್ಲಿ ಲಿಂಗನಮಕ್ಕಿ ಜಲಾಶಯದ್ದು ನೀರು ಹರಿತಾ ಇತ್ತು, ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಬರ್ತಾ ಈಕೋ ಬೀಚ್ ಹತ್ರ ಹೋಗಿ ಅಲ್ಲೂ ಒಂದಿಷ್ಟು ಆಟ ಆಡ್ಕೊಂಡು ಬಂದ್ವಿ. ಎಲ್ಲ ಪೋಸ್ಗಳು ಕೊಟ್ಕೊಂಡು ನಿಂತಿದ್ದೀವಿ. ಅಲ್ಲಿಂದ ಹೊರಟು ಡೈರೆಕ್ಟು ಕೃಷ್ಣ ಟೆಂಪಲ್ ಹತ್ರ ಹೋದ್ವಿ. ಕೃಷ್ಣ ಟೆಂಪಲ್ ಹತ್ರ ಹೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಈಚೆ ಕಡೆ ಬಂದು ಒಂದೆರಡು ಫೋಟೋಗಳು ತಗೊಂಡು ಮುಂದೆ ಹೋದ್ವಿ ಮಲ್ಪೆ ಬೀಚ್ ಹತ್ರ. ಬೀಚ್ ಒಳಗಡೆ ಅಲೋ ಇರಲಿಲ್ಲ, ಆದರೂ ಹೋಗಿ ಕೇಳಬೇಕಲ್ಲ, ನಮ್ಮ ಮನ್ಸು ಕೇಳೋದಿಲ್ಲ. ಅದಕ್ಕೆ ಹೋಗಿ ಎಲ್ಲ ಚೆನ್ನಾಗಿ ಉಳ್ಳಾಡಿ
ಮುಗೀತು ಅನ್ಬೇಕಾದ್ರೆ ಬಂದರು ಪೊಲೀಸ್ನವರು, ಆದರೂ ಬಿಡಲಿಲ್ಲ. ಹೋಗಿ ನೀರೊಳಗಡೆ ದಬ ದಬ ಬಿದ್ದುಬಿಟ್ವಿ. ಬೀಚಲ್ಲೆಲ್ಲ ಬಿದ್ದು ಉಳ್ಳಾಡಿದ್ದು ಸಾಕು ಅಂತಂದು 1 ಅವರ್ ಬಿಟ್ಟು ಎದ್ದು ಬಂದು ಸ್ನಾನ ಮಾಡ್ಕೊಂಡು ಮುಂದೆ ಹೊರಟ್ವಿ. ಬೀಚೆಲ್ಲ ಮುಗಿಸ್ಕೊಂಡು ಆಗುಂಬೆ ಘಾಟ್ ನೋಡೋಣ ಅಂತ ಘಾಟ್ ಸೆಕ್ಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಲೇ ಇಷ್ಟು ಚೆನ್ನಾಗಿದೆ, ಇನ್ನು ಮುಂದೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೋದರೆ ಎಲ್ಲ ಮುಂದೆ ಮೋಡ ಮುಚ್ಕೊಂಡ್ಬಿಟ್ಟು ಮುಂದೆ ಇರೋ ವ್ಯಕ್ತಿನೂ ಕಾಣಿಸ್ತಾ ಇಲ್ಲ. ಆಗುಂಬೆ ವ್ಯೂ ಪಾಯಿಂಟ್ ಹತ್ರ ಹೋಗಿ ವ್ಯೂ ಪಾಯಿಂಟ್ ಹತ್ರ ಒಂದೆರಡು ಫೋಟೋಗಳು ತಕ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊಂಡು ಮುಂದೆ ಹೋಗಿ ಹಂಗೆ ಇಲ್ಲಿಂದ ಹೊರಟವರು ಕವಿಮನೆ ಕಡೆಗೆ ಹೊರಟ್ವಿ. ಜೀವನದಲ್ಲಿ ಒಂದ್ಸತಿ ಆದರೂ ಕವಿಮನೆ ನೋಡಬೇಕು, ಅಷ್ಟು ಚೆನ್ನಾಗಿದೆ. ಅಂಥ ನೇಚರ್ ಇರೋ ಜಾಗದಲ್ಲಿದ್ರೆ ಯಾರು ಬೇಕಾದ್ರೂ ಕವಿ ಆಗ್ಬಿಡ್ತಾರೆ ಅನ್ನಿಸ್ತಿತ್ತು. ಇದೇ ಕವಿಯವ್ರ ಸಮಾಧಿ. ಅಲ್ಲಿಂದ ಹೊರಟರೆ ವಿದ್ಯಾಶಂಕರ ಟೆಂಪಲ್ ಶೃಂಗೇರಿಗೆ ಹೋದ್ವಿ. ಒಂದೆರಡು ಫೋಟೋಗಳು ತಗೊಂಡ್ವಿ. ಅಲ್ಲಿಂದ ಹೊರಟು ಡೈರೆಕ್ಟು ಮುರುಡೇಶ್ವರ ಹೋದ್ವಿ. ಮುರುಡೇಶ್ವರದಲ್ಲಿ ಬೀಚ್ ಅಲೋ ಇರಲಿಲ್ಲ, ಅದಕ್ಕೆ ಬೆಳಗ್ಗೆವರೆಗೂ ಇರೋದೇನು ಬೇಡ ಅಂತ ನೈಟೇ ಹೊರಟು ಹೊರನಾಡು ಕಡೆಗೆ ಹೊರಟ್ವಿ. ನೈಟ್ ಒಂದು ರೂಮಲ್ಲಿ ಸ್ಟೇ ಆಗಿದ್ದು, ಆಮೇಲೆ 8 ಗಂಟೆಗೆ ಎಲ್ಲರೂ ಹೊರಟು ಅನ್ನಪೂರ್ಣೇಶ್ವರಿ ಟೆಂಪಲ್ ಕಡೆಗೆ ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಒಳ್ಳೆ ಪ್ರಸಾದ ಸಿಕ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆ ಹೊರಟ್ವಿ ಮುಂದೆ ಸಂಸೆ ಹೋಗೋಣ ಅಂತ. ಸಂಸೆ ಹತ್ರ ಗಣಪತಿ ಟೆಂಪಲ್ ಹತ್ರ ಹೋದ್ವಿ. ಗಣಪತಿ ಟೆಂಪಲ್ ಹೇಗಿದೆ ನೋಡಿ. ಗಣಪತಿ ಟೆಂಪಲ್ ಸುತ್ತಮುತ್ತ ಎಲ್ಲ ಟೀ ಎಸ್ಟೇಟ್ ಇದೆ. ಟೀ ಎಸ್ಟೇಟ್ ಮಾತ್ರ ಸಖತ್ತಾಗಿದೆ. ಟೀ ಎಸ್ಟೇಟ್ ಎಲ್ಲ ನೋಡಿಕೊಂಡು ಭೈರವೇಶ್ವರ ಟೆಂಪಲ್ ಕಡೆಗೆ ಹೊರಟ್ವಿ. ಲವ್ ಮೆಕ್ಟೈಲ್ ಮೂವಿಲಿ ಸಾಂಗ್ ಬರುತ್ತಲ್ಲ, ಆ ಸಾಂಗಲ್ಲಿರೋ ಟೆಂಪಲ್ಲು. ಇಲ್ಲೇ ನಾವು ಒಂದಿಷ್ಟೆಲ್ಲ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಬಂದ್ವಿ ಮುಂದೆ. ಬರೋ ದಾರಿಲೆಲ್ಲ ರೀಲ್ಸ್ ಮಾಡೋಣ ಅಂದರು, ಅದಕ್ಕೆ ಟಿ ಎತ್ಕೊಂಡು ನಾವು ರೀಲ್ಸ್ ಮಾಡ್ತಾ ಇದ್ದೀವಿ. ರೀಲ್ಸ್ ಎಲ್ಲ ಮಾಡ್ಕೊಂಡು ಹಂಗೆ ಬೇಲೂರು ಕಡೆಗೆ ಬಂದ್ವಿ. ಬೇಲೂರು ಹತ್ರ ಹೋಗ್ಬೇಕಾದ್ರೆ ಅಲ್ಲೇ ನೈಟ್ ಆಗೋಗಿತ್ತು. ದೇವಸ್ಥಾನದೊಳಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ ಮನೆ ಕಡೆ.